ತರಕಾರಿ ಎಲ್ಲ ತಂದೀವ್ನಿ ನೋಡು. ಒಳಗಡೆ ಇಕ್ಕಬಿಡು. ನಾನು ಹಂಗೇನೆ ಯಾವಸಿ ಹೊಲದ ಕಡೆ ಹೋಗ್ಬಿಟ್ಟು ಬರ್ತೀನಿ. ಎಲ್ಲನೂ ಒಳಗಡೆ ಎತ್ತಿಕ್ಕ. ಸುಮ್ಕೆ ಅವರು ಇವರು ಬಂದು ಎಲ್ಲ ಬಾಸ್ಕೊಂಡು ಒಯ್ತಿರ್ತಾರೆ ಕಣಮ್ಮ. ಯಪ್ಪ ಏನಿದು ಇವ್ರ ಮನೆ ಏನು ಕಮ್ಮಿ ಇಲ್ಲ, ಸಂದಕ್ಕೆ ಐತೆ ಅಲ್ವೇ? ಅಲ್ಲ ಗೌಡುಂಗೆ ಏನು ಬಂದೈತೆ ನೋಡಕ್ಕೂ ಎಂಡ್ರು ಚೆನ್ನಾಗವಳೆ. ಮನೆ ಕಡೆನೂ ಸಂದಕೈತೆ. ಎಲ್ಲ ಇದ್ಕೊಂಡು ಅದು ಯಾಕೆ ಹೋಗಿ ಹೋಗಿ ಶಾರದೆಯಿಂದ ಬಿದ್ದವನಲ್ಲ ಲೋಪರ್ ನನ್ನ ಮಗ, ಅವನಿಗೇನು ಬಂದೈತೆ ದೊಡ್ಡ ರೋಗ. ಯವ್ವಿ 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 ಮನೆ ನೋಡ್ಲೇ ಏನು ದೊಡ್ಡದಾಗ ಕಾಣಿಸ್ತಾ ಐತಲ್ಲೇ. ನನ್ನ ಮಗ ಬಡವ್ರನ್ನೆಲ್ಲಿ ಮದುವೆ ಮಾಡ್ಕೊತಾನೆ ಬಾ, ದುಡ್ಡಿರೋರ್ನೇ ಮದುವೆ ಮಾಡ್ಕೊಂಡಿರ್ತಾನೆ ಕಂತ್ರಿ ನನ್ನ ಮಗ. ಅವನ್ನೆಲ್ಲಿ ಬಡವ್ರನ್ನ ಮದುವೆ ಮಾಡ್ಕೊಂಡು ಇದು ಮಾಡ್ಕೊತಾನೆ ಅಲ್ವೇ? ಅಯ್ಯೋ ಲೇ ಅಲ್ಲ ಸಾವುಕಾರ ಏನಾದ್ರೂ ಬಡವ್ರು ಮದುವೆ ಮಾಡ್ಕೊತಾನೆ ಅನ್ಕಂಡ. ಓಹೋ ಕಳ್ಳನ ಮಗ ಅವನು. ನಾನು ಅನ್ಕೊಂಡೆ ಸಂದಕಿರೋನೇ ಮಾಡ್ಕೊಂಡಿರ್ತಾನೆ ಅಂತ. ನಾನು ಬಡವ್ರನ್ನೇನ ಮದುವೆ ಮಾಡ್ಕೊಂಡು ಓಡ್ಕೊಳ್ಸೋದು ಅನ್ಕೊಂಡ್ರೆ ಸಾವುಕಾರ ಹುಡುಗಿನೇನೆಯಾ? ಕಳ್ಳನ ಮಗ. ಏನು ಕತ್ತಿಯೋ ಏನೋ ಇದೋ ಗೊತ್ತಿಲ್ಲ. ಹೀಗೆ ಹೋಗಿ ಮಾತಾಡೋಣ ಪದ್ದಿ. ಮಾತಾಡೋಣ ಇರು. ನೀನು ಯಾಕೆ ಹೋಗಿದ್ದೆ ತರಕ್ಕೆ ತರಕಾರಿಯಾ? ಯಾರಿಗಾನ ಕಳ್ಸಿದ್ರೆ ಹೋಗಿ ತಗೊಬತ್ತಿರ್ಲಿಲ್ವಾ? ಒಬ್ಳೆ ಒಯ್ತಾಳೆ ನಿನ್ನ ಮಗನು ಅಳ್ಕೊಂಡು ಮನೆ ಕಂಡವನಿ. ಅಯ್ಯಯ್ಯಪ್ಪ ನನಗಂತೂ ಸುಧಾರಿಸಿ ಸಾಕಾಗೋಯ್ತು. ಅದೇನು ಆಟ ಮಾಡ್ತಾನೋ ಅದೇನು ಕತೆಯೋ, ನನಗಂತೂ ಸಾಕಾಗೋಯ್ತು. ಆ ತರಕಾರಿ ತರಕ್ಕೆ ನೋಡು ಈ ಬಿಸ್ಲಾಗೆ ಹೋಗಿರೋದು ನೀನಂತೂ ಅವಳ ಅವ್ರ ಅಮ್ಮನೇನೆ. ಅಯ್ಯೋ ಇದೇನೇ ಯಮ್ಮನ ಪ್ಯಾಸನು ಆ ಜುಟ್ಟು ಅವಳು ಅಳ್ಕೊಂಡು ನೋಡ್ಕೋಬೋ ಅವಳ. ಬಿಡು ಅಮ್ಮ, ನಾನು ತಾನೇ ಮೂಲೆ ಕುಂತ್ಕೊಂಡು ನಾನು ತಾನೇ ಏನು ಮಾಡಲಿ ಹೇಳು? ಮೂಲೆಗೆ ಕುಂತ್ಕೊಂಡಿರ್ಬೇಕಾ? ಅಯ್ಯಯ್ಯಯ್ಯ ಸುಮ್ಕಿರು, ನನಗೂ ಬೇಜಾರಾಯ್ತದಲ್ಲ ಓಡಾಡ್ಕೊಂಬಿಟ್ಟು ಬರೋದೇನ ಬೇಡವಾ? ನಾನಂತೂ ಯಾವಾಗೂ ಹೊಲ ಆಯಿತು ಮನೆ ಆಯಿತು ಇಷ್ಟ್ರಾಗೆ ನೀಯೇ ಜೀವನ ಮಾಡ್ತಾ ಇದ್ದೀವಿ. ಅಯ್ಯ ತಗ ತರಕಾರಿಯ ಒಳಗಡೆ ಇಕ್ಕ. ಅವನು ಕರ್ಕೊಂಡು ಹಂಗೆ ಹೊಲ್ತಕ್ಕೆ ಹೋಗ್ಬಿಟ್ಟು ಓಡಾಡ್ಸ್ಕೊಂಡು ಬರ್ತೀನಿ. ಒಂದು ಎಳ್ನೀರು ಬಳ್ನೀರು ಕುಡಿಸ್ಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ. ಅವಾಗ ಸುಮ್ಮನೆ ನಾನು ಆಯ್ತಾನೆ. ಸರಿ ಕೊಡು ತರಕಾರಿ ಬ್ಯಾಗ. ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ, ಮನೆ ಕಡೆ ನೋಡ್ಕ. ಅಯ್ಯಯ್ಯಯ್ಯ ಹೋಗೆ. ಯಾರಿವು ಕಮಂಗಿಗಳು ನೋಡಿದಾಗ ನಮ್ಮನೇನೆಯ ಬಾಯ್ ಬಿಟ್ಕೊಂಡು ನೋಡ್ತಾವಲ್ಲ ಈ ಕಮಂಗಿಗಳು. ಓಯ್ ಯಾರದು? ಯಾಕೆ ಹಂಗೆ ನೋಡ್ತಾ ಇದ್ದೀರಾ ಮಕ್ಕಳ? ಹೀಗೆ ಅಯ್ಯಮ್ಮ ಕರಿತಾಳ್ ಕಣೆ ಪುದ್ದಿ. ನಿಮ್ಮ ಮನೆನೇ ಇದು. ನಿಮ್ಮ ಮನೆ ನೋಡ್ಬಿಟ್ಟು ಭಾಳ ಆಶ್ಚರ್ಯ ಆಯ್ತು ನಮಗೆ. ಬೋ ಸಂದಕೈತ್ ಮನೆ, ಅದಕ್ಕೆ ನೋಡ್ಕೊಂಡು ನಿಂತ್ಕೊಬಿಟ್ವಿ. ನನ್ನ ಗಂಡ ಎಲ್ಲ ಜಮೀನು ಅರ್ಧ ಮಾರ್ಬಿಟ್ಟು ಎಲ್ಲ ತಗೊಂಡ್ಬಿಟ್ಟು ಈಗ ಮನೆ ಒಂದು ಕೂರ್ಸವ್ನಿ, ಮನೆ ಇರಲಿ ಅಂತ ಹೇಳ್ಬಿಟ್ಟು. ಅಯ್ಯಯ್ಯಯ್ಯ ಬಿಡು ಅದ್ರ ಕತೆ ಯಾಕೆ ಅಂತ. ಸರಿ ನೀವೇನು ಮನೆ ನೋಡ್ಕೊಂಡು ನಿಂತಿದ್ದೀರಲ್ಲ, ಯಾವ ಊರು? ಏನಕ್ಕೆ ಬಂದಿದ್ದೀರಾ ಇಲ್ಲಿಗೆ? ನಾವು ನಿಮ್ಮ ಮಗಳು ಗಂಡ ಇದ್ದಾರಲ್ಲ ಆ ಊರವರೇ. ನಾವು ಹಿಂಗೆ ಬರ್ತಾ ಇದ್ವಿ. ನಿಮ್ಮ ಮಗಳನ್ನ ನೋಡಿದ್ವಲ್ಲ, ನಿಮ್ಮ ಮಗಳನ್ನ ನೋಡಿ ನೆನಪಾಯ್ತು. ನಮ್ಮೂರು ಸಾವುಕಾರು ಎಂಡ್ರಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೆ ಸೀದಾ ಸುಮ್ಕೆ ಬಂದ್ವಿ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಹೌದಾ? ಅಯ್ಯೋ ಬಿಡಿ, ಬನ್ನಿ ಒಳಗಡೆ ಕುಂತ್ಕೊಂಡಿರಂತ, ಬನ್ನಿ ಕುಂತ್ಕೊಂಡು ಮಾತಾಡಿವ್ರಂತೆ. ನಡಿಯ ಪದ್ದಿ. ಈಗ ಹೇಳ್ರಿ ಏನು ವಿಷಯ ಅಂತ ಹೇಳ್ಬಿಟ್ಟು. ಏನಾರ ವಿಷಯನಾ? ಅಯ್ಯೋ ಅದು ಏನು ಹೇಳ್ಬೇಕು ಅಂತ ಹೇಳಿದ್ರೆ, ಅಲ್ಲ ಗೌಡ್ರು ನೋಡಿದ್ರೆ ನೆಮ್ಮದಿಯ ಗೌರೆ. ಅದೇ ನಿಮ್ಮ ಒಳಿಯಂದ್ರು ನೆಮ್ಮದಿಯ ಗೌರಿ. ನಿಮ್ಮ ಮಗಳೇ ಯಾಕಿಲ್ಲಿ ಬಂದ್ಬಿಟ್ಟು ಗಂಡನ ಬಿಟ್ಬಿಟ್ಟು ಬಂದ್ಬಿಟ್ಟಿಲ್ಲಿ ಹಿಂಗೆ ಹೊತ್ಕೊಂಡು ಗೊಳಾಡ್ಕೊಂಡು ಹಿಂಗೆ ಕುಂತ್ಕೊಂಡವಳೆ ಅಂತ ಗೊತ್ತಾಯ್ತಿಲ್ಲ ನನಗಂತೂ. ಊರ ಜನ ಎಲ್ಲನೂ ಇವ್ರನ್ನೇ ತಾನೇ ಅನ್ನೋದು. ಅಲ್ಲ ಬಂದ್ಬಿಟ್ಟು ಅವ್ರ ಜೊತೆ ಏನೇ ಸಂಸಾರ ಮಾಡಿದ್ರೆ ಏನು ಬ್ಯಾಡ ಅಂತದ? ಆರಾಮಾಗಿ ಸಂಸಾರ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದಲ್ವಾ? ಅಯ್ಯ ಯಾಕೆ ಬಂದ್ಬಿಟ್ರು ಇಲ್ಲಿಗೆ? ಅಲ್ಲಿ ನೋಡಿದ್ರೆ ಗೌಡ್ರು ಆಯ್ಕೊಂಡು ತಿನ್ಕೊಂಡು ಅವರು ಇವ್ರು ಹಿಂದೆ ತಿರ್ಕೊಂಡು ಆರಾಮಾಗಿ ಗೌರೆ. ಏನೋ ಪಾಪ ಅಂತ ಸಂಸಾರ ದಿಸಿ ಅಲ್ವಾ ಉಳ್ಸಕ್ಕೆ ಅಂತ ಹೇಳೋಣ ಅಂತ ಬಂದೆ. ಏನು ಮಾಡೋಣವ, ನಮ್ಮ ಕರ್ಮ. ಅಲ್ಲಿ ಓಪರ್ ನನ್ನ ಮಗ ಅವನಲ್ಲ, ಅವನೇನು ಸಾಸ ಅನ್ಕಂಡ ಬೋಲು ದುಡ್ಡು ನುಚ್ಚು. ಅವ್ರನ್ನು ಇವ್ರನ್ನು ಹಾಳು ಮಾಡ, ಇದು ಮಾಡ ಅದು ಮಾಡ, ಇವ್ರು ಭಾಳೆಲ್ಲ ಇದೆ ನೆನೆಯ. ಅಯ್ಯೋ ನನ್ನ ಮಗಳು ತಡ್ಕೊಂಡು ನೋಡಿದ್ಲು ಮಾಡಿದ್ಲು ಸುಸ್ತಾಗೋಗ್ಬಿಟ್ಟತ್ಲಾಗೆ. ನಾನು ಇರಕ್ಕಿಲ್ಲ ಕಣಮ್ಮ, ನನ್ನ ಮಗ ಸರಿ ಇಲ್ಲ, ಲೋಪರ್ ನನ್ನ ಮಗ ಸರಿ ಇಲ್ಲ ಅಂತ ಏನೂ ಬೇಡ ಅಂತ ಬಿಟ್ಬಿಟ್ಟು ಬಂದು ನಾನು ಹೇಳ್ದೆ. ಎಲ್ಲ ಗಂಡಸರು ಒಳ್ಳೆಯರಿರಲ್ಲ ಕಣಮ್ಮಿ, ಹೋಗಿ ಹೆಂಗನೂ ಜೀವನ ಮಾಡ್ಕೊಂಡಿರು, ನೀನು ಭಾಳ ಹಾಳಾಗೋಯ್ತದೆ. ಇಲ್ಲಿ ನಿಮ್ಮ ಅಪ್ಪ ಸಂಪಾದನೆ ಮಾಡೋದು ಮನೆ ಒಂದಂಗೆ ದೊಡ್ಡ ಮನೆ ಒಂದು 3 ಎಕರೆ ಹೊಲ ಇರ್ಬೋದಮ್ಮ. ನಮ್ಮದು ಬಿಟ್ರೆ ಇನ್ನೇನು ಇಲ್ಲ. ಮೊದಲೆಲ್ಲ ಸಂದಕ್ಕಿತ್ತು. ಅವನೆಲ್ಲ ಕಳ್ಳನ ಮಗ ಸಾವುಕಾರ, ನನ್ನ ಒಳಿಯ ಕಿತ್ತೋದು ನನ್ನ ಮಗ ಒಳಿಯ ಮನೆ ತೊಳಿಯ. ಅಯ್ಯೋ ನಮ್ಮ ಹತ್ರ 10 ಎಕರೆಯ ಕಿತ್ಕೊಬಿಟ್ಟ ಕಣಮ್ಮ. ಕಿತ್ಕೊಬಿಟ್ಟು ಎಲ್ಲ ಅವನ ಹೆಸರು ಮಾಡಿಸ್ಕೊಬಿಟ್ಟು ಇವತ್ತು ನಮ್ಮನೆ ಯಾರು ಅಂತ ಕೇಳೋ ಇದಕ್ಕೆ ಬಂದ್ಬಿಟ್ಟವನೇ ಲೋಪರ್ ನನ್ನ ಮಗ. ನನ್ನ ಮಗಳಿಗೂ ಅಪ್ಪನ ಆಸ್ತಿ ಹೋಯ್ತು, ನೀನು ಯಾಕೆ ಬರ್ಕೊಟ್ಟೆ ಅಂತ ನನ್ನದಕ್ಕೂ ಜಗಳ ಕಿತ್ತು. ಇವಾಗ ಇನ್ನೂ 3 ಎಕರೆ ಬರ್ಕೊಡು ಹಂಗೆ ಹಿಂಗೆ ಅಂತ ಕುಂತಿದ್ದಂತೆ ನನ್ನ ಒಳಿಯ. ಅದಕ್ಕೆ ಎಲ್ಲಕ್ಕೆ ಯಾಕೋಸಮ ಹಾಕೋಗುತ್ತೋ, ನಾನಿರಕ್ಕಿಲ್ಲ ನಿಂತಾಗೆ ಹೋಗಿ ಸಾಯಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ನೆಟ್ಟಿಗೆ ಬಂದ್ಬಿಟ್ಟಿರೋದು. ಅಯ್ಯೋ ಶಿವನಿ, ಸಾವುಕಾರು ನಿಂದು 10 ಎಕರೆ ಹೊಲ ಕಿತ್ಕೊಂಡ್ರ? ಅಯ್ಯೋ ಕಿತ್ಕೊಳ್ದೆ ಇನ್ನೇನು ಮಾಡ್ತಾನೆ? ಎಲ್ಲರ ಹತ್ರನೂ ಕಿತ್ಕೊಳ್ಳೋದೆ ತಾನೆ ಲೋಪರ್ ನನ್ನ ಮಗನ ಕ್ಯಾಮೆ. ಇನ್ನು ಬೇರೆ ಇನ್ನೇನು ಕ್ಯಾಮೆ ಐತೆ ಲೋಪರ್ಗೆ? ಬರೀ ಇದೇನೇ ಕ್ಯಾಮೆ ಕಿತ್ಕೊಳ್ಳೋದು. ನಾಲ್ಲ ಸ್ವಂತ ಎಂಡ್ರ ಆಸ್ತಿನೂ ಬಿಡ್ದಿದ್ದಂಗೆ ಕಿತ್ಕೊಂಡವನಲ್ಲ 10 ಎಕರೆಯ. ಇನ್ನು ಯಾರು ಉಳ್ಬಾಳ್ತಾನೆ ಹೇಳು? ಅವಳು ಅದಕ್ಕೆ ನೀನು ಸಾಕು, ನಿನ್ನ ಸಹವಾಸನೂ ಸಾಕು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ರೆ ಅದು ನೆಟ್ಟಿಗೆ. ಅಲ್ಲ ಬಿಟ್ಬಿಟ್ಟು ಅಲ್ಲೇನೇ ಇದ್ಕೊಂಡು ಹೆಂಗೋನನ್ವೇ ಅವಳಿಗೊಂದು ಸಂಸಾರ ಆಗೋದು, ನಿಮ್ಮ ಮಗಳಿಗೋನನ್ವೇ ಅಲ್ಲೇ ಇದ್ಕೊಂಡು ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಇವಾಗ ಹಿಂಗೆ ಬಂದರೆ 10 ಎಕರೆಗೆ ಹೊಲನೂ ಹೋಯ್ತು, ಎಲ್ಲನೂ ಹೋಯ್ತು. ನಿಮ್ಮ ಮಗಳು ಭಾಳು ಹಾಳಾಗೋಯ್ತು. ಅದ್ರ ಬದಲು ಅಲ್ಲೇ ಇದ್ಬಿಟ್ಟು 10 ಎಕರೆ ಹೊಲನೂ ಇವಳ ಹೆಸರಿಗೆ ಮಾಡಿಸ್ಕೊಂಡು ಸಂದಕ್ಕೆ ಹೆಂಗೋ ಇರ್ಬೋದಿತ್ತಾ? ಗಂಡು ಮಗ ಐತೆ ಅಂತೀರಾ, ಹೆಂಗಿರ್ಬೋದಿತ್ತು ಹೇಳಿ? ಅಯ್ಯೋ ನಿಮಗೆ ಗೊತ್ತಿಲ್ಲ.
ಹಿಂಗೊಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಒಳಿ ಅಂದ್ರು ಹಾಂ, ಅವಳು ಯಾವಳನ್ನೋ ಒಬ್ಬಳನ್ನ ಹಿಂದೆ ಹಾಕ್ಕೊಂಡು ಮನೆಗೆ ಏರಿಸ್ಕೊಂಡು ಊರು ತುಂಬನೂ ಓಡಾಡ್ತಾವ್ನಿ. ವಿಷಯ ಗೊತ್ತಿಲ್ವೇ ನಿಮಗೆ? ಅದೇ ವಿಷಯನ ಹೇಳೋಣ ಅಂತ ಬಂದೆ. ಏನು ಹೇಳ್ತಾ ಇದ್ದೀರಾ? ನನ್ನೊಳಿಯ ಇನ್ನೊಬ್ಳನ್ನ ಇವಾಗ ಇಕ್ಕೊಂಡವನೆ, ನಾಳೆ ಕಟ್ಕೋಬೋದೇನೋ. ಅವಳು ಹೇಳ್ಕೊಂಡು ಓಡಾಡ್ತಾಳು ಊರು ತುಂಬನೂ ನಾನೇ ನೀ ಸಾವುಕಾರನ ಮದುವೆ ಮಾಡ್ಕೊಳ್ಳೋದು, ನಾನೇ ಸಾವುಕಾರನ ಮದುವೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಅಯ್ಯೋ, ನಿಮ್ಮ ಮಗಳು ಸಂಸಾರ ಏನು ಹಾಳಾಗೋದಂಗೆ ಬಿಡಿ. ಅದಕ್ಕೆ ಏನೋ ಹೊಸಿ ಬುದ್ಧಿ ಹೇಳ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಹೋಗನಿ ಅಂತ ಬಂದು ಅಲ್ಲೇ ನೀ ಬಾಳ್ಕೊಂಡು ಅವಳು ಬಂದವಳಲ್ಲ ಅವಳು ಗೌಡ್ರ ಮನೆಗೆ ಅವಳಲ್ಲ ಜುಟ್ಟಿಡ್ಕೊಂಡು ಓಡಿಸಿ ಮನೆಗೆ ಸಂಸಾರ ಮಾಡ್ಕೊಂಡ್ರೇನು ಬ್ಯಾಡ ಅಂತದೇನಕ? ಯಾವಳು ಬಂದ್ಬಿಟ್ಟು ನನ್ನ ಮಗಳು ಸಂಸಾರ ಕುಳಿ ಅಂತೀರ ಬಿತ್ರಿ? ಶಾರದಿ ಅಂತ ಹೇಳ್ಬಿಟ್ಟು. ಸಾರದಿ ಅಂತ ಅವಳಿಗೂ ಮದುವೆ ಆಗೈತೆ. ಗಂಡ ಪೆದ್ನನ್ ಮಗ ಏನೂ ಗೊತ್ತಾಗಕ್ಕಿಲ್ಲ, ಲೋಪರ್ ಪೆದ್ನನ್ ಮಗ ಅವನು. ಅದಕ್ಕೆ ನೀನು ಬಿಟ್ಬಿಟ್ಟು ಹೆಂಗೋ ಸಾವುಕಾರ ದುಡ್ಡು ಐತೆ ಅಂತ ಹೇಳ್ಬಿಟ್ಟು ನಿಮ್ಮ ಮಗಳು ಒಡವೆ ಎಲ್ಲನೂ, ನಿನ್ನ ಮಗಳು ಸೀರೆ ಎಲ್ಲನೂ ಹಾಕ್ಕೊಂಡು ಊರು ತುಂಬ ಅಳ್ಳಾಡ್ಕೊಂಡು ಪೋಜ್ ಕೊಡ್ತಾಳೆ ಅವಳು. ಅಯ್ಯ, ನಾನು ನಿಮ್ಗೆ ಏಳನಿ ಅಂತ ಅನ್ಕೊಂತಿದ್ದೆ. ನಿಮ್ಮ ಮನೆಯಲ್ಲೈತೆ ಏನು ಎತ್ತ ಯಾವ ಸುಳುವು ಗೊತ್ತಿರಲಿಲ್ಲ ನಮಗೆ. ದೊಡ್ಡ ಮನೆ ತಂದೊರ್ದು ವಿಷಯ ನಮಗೆಲ್ಲವ ಗೊತ್ತಾಯ್ತದೆ, ನಮ್ಮಂಗಾದ್ರೆ ಗೊತ್ತಾಯ್ತದೆ. ಅದಕ್ಕೆ ಏಳನ ಅಂತ ಬಂದ್ವಿ. ಹಿಂಗೆ ನಿಮ್ಮ ಮಗಳಿಗೆ ಏನೋ ಏಳನ ಅಂತ ಹೋದ್ರೆ ನಿಮ್ಮ ಮಗಳು ಬೊಯ್ದುಬಿಟ್ಟು ಕಳಿಸ್ಬಿಟ್ಲು ನಮ್ಮನ್ನ. ಅದಕ್ಕೆ ನಾವು ಸುಮ್ಮನೆ ಮಂತಕ್ಕೆ ಬಂದು ಅತ್ತಾಗ ನೀವನ್ನ ಕೇಳ್ತೀರೇನೋ ಏಳನ ಅಂತ ಬಂದ್ವಿ. ನನ್ನ ಮಗಳಿಗಂಗೆ ನ್ಯಾಯ ನೀತಿ ಧರ್ಮ ಅಂತ ಹೋಯ್ತಾಳೆ. ಅವಳಿಗೇನು ಬಂತು ದೊಡ್ಡವಾಗ, ಅವ್ನಿಗೇನೇ ನಾಲ್ಕು ಬಾರಿಸಿ ಮೂಲೆಗೆ ಇರಿಸ್ಕೊಂಡು ಗಂಡನ ತಿದ್ದಿ ಬುದ್ಧಿ ಹೇಳ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಹಿಂಗೆ ಬಂದ್ಬಿಟ್ರೆ ನಾನಿನ್ನು ಎಷ್ಟು ದಿನ ಬದುಕ್ತೀನಿ? ನನಗೂ ವಯಸ್ಸಾಯ್ತು, ನಾನು ಸಾಯೋದೇನೇನಿಯ ಸಾಯ ಕಾಲದಾಗ ಒಂದ್ಮೇ ನಂಗೆ ನಿಮ್ದು ಇಲ್ದಿದಂಗೆ ಮಾಡ್ಬಿಟ್ಟವಳಿ. ಆ ಹುಡುಗನ ಹಿಡ್ಕೊಂಡು ಮಗನ ಇವಳು ಹಬ್ಳೆ ಎಣ್ಗಾಡ್ಕೊಂಡು ನನ್ನ ಕೈ ನೋಡೋಕ್ಕಾಯ್ತಿಲ್ಲ ಕಣಮ್ಮ. ನನ್ನ ಮಗಳಿಗೆ ಉಗಿದ್ಬಿಟ್ಟು ಹೊಸಿ ಬುದ್ಧಿ ಹೇಳ್ತೀನಿ ಹೆಂಗಾನ ಮಾಡ್ಬಿಟ್ಟು ಹೋಗಿ ಗೌಡ್ರ ಮನೆ ಸೇರು ಅಂತ ಹೇಳ್ಬಿಟ್ಟು. ಆದರೆ ನನ್ನ ಮಗ ಲೋಪರಲ್ಲ ಒಪ್ಪಕ್ಕಿಲ್ವಲ್ಲ. ನನ್ನ ಮಗಳು ಪ್ಯಾಸನ್ನಾಗಿಲ್ವಂತೆ, ಸೋಡಾ ಬುಡ್ಡಿನಂತೆ, ಏನೇನೇನೋ ಹೇಳ್ತಾನೆ. ಅವನಿಗೆ ಮನವೊಲಿಸ್ಬೇಕು, ಇವನ್ ಮನವೊಲಿಸ್ಬೇಕು. ನನ್ನ ಮಗಳು ಬ್ಯಾಡ ಅನ್ನೋದಕ್ಕಿನ್ನ ಶಾನೆ ನೊಳಿಯ ನೆನೆಯ ಬ್ಯಾಡ ಅಂತಾನೆ ನನ್ನ ಮಗಳನ್ನ. ಇವಳು ಹಳೇ ಹಳ್ಳಿ ಗಮಾರಿ ಇದ್ದಂಗೆ ಅವಳ. ಇವಳನ್ನ ಯಾರು ಒಪ್ಕೋತಾರೆ ನೀವೇ ಹೇಳಿ? ಅವಯ್ಯ ಮೊದಲೇ ಪ್ಯಾಸನ್ ನನ್ನ ಮಗ, ನನ್ನ ಒಳಿಯ ಒಪ್ಕೊಳ್ಳೋದೆಲ್ಲಿಂದ ಒಪ್ಕೋತಾನೆ? ಇದಕ್ಕೆ ಹೇಳ್ತೀನಿ ಹೊಸಿ ನಾಯ ನಾಜೂಕು ಕೊಲಿಯಮ್ಮಿ ಈಗಿನ ಕಾಲದ ಹುಡುಗಿಯರ್ತಾರ ಅಂತ ಹೇಳಿದ್ರೆ ಇಲ್ಲ ಹಳೆ ಕಾಲದವ್ರ ಥರ ನೆನೆಯ ಆ ಕನ್ನಡಕ್ಕೂ ಇಕ್ಕೊಂಡು ಈ ಮೂತು ಅಳುದನೂ ಹೊಲಿಸ್ಕೊಬಿಟ್ಟು ನನ್ನಂಗೂ ಪ್ಯಾಸನ್ ಮಾಡೋಕ್ಕಿಲ್ಲ. ಅಯ್ಯೋ, ನಾನು ಮಾಡಿದಷ್ಟು ಪ್ಯಾಸನ್ ಮಾಡಂಗಿದ್ರೆ ಗಂಡನ ಜೊತೆ ಹೆಂಗೋ ಇರೋಳು. ಅಯ್ಯ, ಪ್ಯಾಸನ್ ತಾನೆ ನಾನು ಮಾಡಿಸ್ತೀನಿ. ಪ್ಯಾಸನ್ ಗೀಸನ್ ಎಲ್ಲನೂ ತಾಳಿ ಕೆಡಿಸ್ಕೊಳಕ್ ಹೋಗ್ಬೇಡಿ ನೀವು. ಪ್ಯಾಸನ್ ವಿಷಯ ತಲೆ ಕೆಡಿಸ್ಕೊಂಡ್ಲೇ ಬ್ಯಾಡಿ. ಈಗ ಸುಮ್ಮನೆ ನನಗೆ ನಿಮ್ಮ ಮಗಳನ್ನ ಒಪ್ಸಿ ಹ್ಞೂ ಅಂತಂದ್ರೆ ನನಗೊಂದು ಮಾತು ಹೇಳಿ. ಏನು ಗೌಡ್ರು ಮುಂದೆ ನಿಮ್ಮ ಮಗಳು ಓಡಾಡ್ತಾ ಇದ್ರೆ ಗೌಡ್ರೆ ನಿನ್ಯ ಕೈ ಕಾಲು ಹಿಡ್ಕೊಬಿಟ್ಟು ಬಾ ಮನೆಗೆ ಅಂತ ಕರಿಬೇಕು. ಹಂಗೆ ಮಾಡ್ತೀವಿ ನಾವು. ಹೂ ಕಣಕ್ಕ, ಊರಾಗ ಎಂತೆಂಥ ವಿಷಯನೂ ತಳ್ಕೊಂಬಳಕ ಮಾಡಾಕ್ಬಿಟ್ಟಿದೀವಿ. ಅಂಥದ್ರಾಗೆ ಇದು ಯಾವ ಲೆಕ್ಕ ಹೇಳು? ಏನೋ ಕಣ್ರಮ್ಮ, ನಿಮ್ಮಿಂದ ನನ್ನ ಮಗಳು ಸಂಸಾರ ಸರ ಹೋಗ್ಬಿಟ್ರೆ ದೇವ್ರಣೆ ತುಪ್ಪು ದೀಪ ಹಚ್ಬಿಡ್ತೀನಿ. ನಮ್ಮ ಮಂದೇವ್ರಿಗೆ ದೇವ್ರಣೆಗೂ ನನಗೂ ಅದೇ ಆಸೆ. ಗಂಡಸರು ಓದಂಗೆ ಒಯ್ತಿರ್ತಾರೆ, ನಾವು ಹಿಡ್ಕೊಂಡು ಪಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ಬೇಕು. ನನ್ನ ಮಗಳಿಗೆ ಅಂಥ ಬುದ್ಧಿ ಎಲ್ಲ ಇಲ್ಲ. ನ್ಯಾಯ ನೀತಿ ಧರ್ಮ ದಾನ ಧರ್ಮ ಇದ್ರಾಗೆ ಬಂದ್ಬಿಟ್ಲು. ಹೊಸಿ ಹೋಗುತ್ತು ಬುದ್ಧಿ ಹೇಳ್ತೀನಿ, ಕಳಿಸ್ತೀನಿ. ನಿಮ್ಮ ಮನೆ ಅದು ಎಲ್ಲೈತೆ ಅಂತ ಹೇಳಿ ನಾನೇ ಕರ್ಕೊಂಬಂದ್ಬಿಟ್ಬಿಟ್ಟು ಹೋಯ್ತೀನಿ. ಅವನೇನೇನಿಯ ನನ್ನ ಒಳಿಯನೇನಿಯ ಕರ್ಸ್ಕೋಬೇಕು. ಹಂಗೆ ಮಾಡಿ ನೋಡಿ ನೀವು. ಅಯ್ಯೋ, ನೀವೇನು ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಮಗಳನ್ನ ಒಪ್ಸಿ ಸಾಕು ಬರೋಕ್ಕೆ. ನಿಮ್ಮ ಮಗಳೊಬ್ಳು ಹ್ಞೂ ಅಂದ್ಬಿಟ್ರೆ ಹೆಂಗೋನೂ ಎಲ್ಲ ನಾವು ನೋಡ್ಕೋತೀವಿ. ಸರಿ, ನನ್ನ ಮಗಳು ಬರಲಿ ಮಾತಾಡ್ತೀನಿ. ಅವಳು ಯಾವಳ ಶಾರದಿ ಅಂತ ಹೇಳಿದ್ರಲ್ಲ, ಅವಳು ನನ್ನ ಮೊದಲು ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕಬೇಕು. ನೀವೊಂಚೂರು ಸಹಾಯ ಮಾಡಿ ನನ್ನ ಮಗಳಿಗೆ. ಸರಿನಾ? ನನ್ನ ಮಗಳನ್ನ ಹೆಂಗೋ ಒಪ್ಪಿಸ್ಬಿಟ್ಟು ಕಳಿಸ್ತೀನಿ ನಾನು. ಜಾಡ್ಸು ಅದ್ದನ ಕಳಿಸ್ತೀನಿ ನನ್ನ ಮಗಳನ್ನ. ನ್ಯಾಯ ನೀತಿ ಧರ್ಮ ಎಲ್ಲ ಬಿಟ್ಬಿಟ್ಟು ಮುರ್ವಾದೆಗೆ ಹೋಗೋದು ಕಲ್ಸ್ಕೊಂತ ಹೇಳ್ತೀನಿ ನಾನು. ಹೆಂಗೋ ನನ್ನ ಮಗಳು ಸಂಸಾರ ಒಂದು ಸೊರ್ ಮಾಡ್ಬಿಟ್ಟು ಪುಣ್ಯ ಕಟ್ಕೊಳ್ರವ ನೀವಂತೂ ನನವೇ. ಆ ಪುಣ್ಯ ಕಟ್ಕೋಬೇಕು ಅಂತಾನೆ ತಾನೇ ಇಲ್ಲಿ ಗಂಟ ಬಂದಿರೋದು. ನಮ್ಗಂತೂ ನಿಮ್ಮ ಮಗಳು ಸಂಸಾರ ಸಂದಕ್ಕಿರ್ಬೇಕು. ಅಷ್ಟು ಬಿಟ್ಬಿಟ್ರೆ ಬೇರೆ ಏನೂ ಇಲ್ಲಪ್ಪ. ನಮ್ಗೆ ಅದರಿಂದ ಏನು ಲಾಭ ಐತೆ? ಹ್ಞೂ, ನಮ್ಗೇನು ಲಾಭ ಇಲ್ಲ. ಆ ಶಾರದಿ ಒಬ್ಬಳು ಅಳಬಿದ್ದು ಅಂದ್ರೆ ಸಾಕು. ಏನೇನೇನು ಅಲ್ಲಲ್ಲ, ಆ ಶಾರದಿ ಸರಿ ಇಲ್ಲ. ಅವಳೊಬ್ಳು ಬುದ್ಧಿ ಕಲ್ತ್ಕೊಂಡ್ರೆ ಸಾಕು ಒಂದೇ. ಸರಿ ಕಣಮ್ಮ, ದೇವ್ರ ಥರನೇ ಬಂದ್ಬಿಟ್ರೆ ನೀವಂತೂ ಪಾಪ ಯಾರೋ ಏನೋ ಜನೋಪಚಾರ ಮಾಡ್ತಾ ಇದ್ದೀರಾ ನೀವಂತೂ ಜನಗಳಿಗೆ ಎಲ್ಲ ನನವೇ. ಸರಿ ಕಣಮ್ಮ, ಆಯಿತು. ನೀನು ಹೇಳ್ದಂಗೆ ಆಯಿತು. ನಾನು ನನ್ನ ಮಗಳಿಗೆ ಇದು ಮಾಡ್ಬಿಟ್ಟು ಕಳಿಸ್ತೀನಿ. ಹೊಸಿ ಹೆಂಗೋ ನೋಡ್ಕೊಂಡು ಒಂಚೂರು ನಾನು ಒಬ್ಳೆ ಇರೋದು ಮನೆ ಕಣವ, ನನ್ನ ಕೈಲಿ ಆಗೋಕ್ಕಿಲ್ಲ. ಹೆಂಗೋ ಒಂಚೂರು ಸೋಮಸಾರವ ಒಂಚೂರು ಸರ್ ಮಾಡಿಬಿಟ್ರಮ್ಮ. ಅದಕ್ಕೆ ಅಲ್ವಾ ನಾವು ಬಂದಿರೋದು, ಸಂಸಾರ ಸರ್ ಮಾಡೋಕ್ಕೆ ನೆನೆಯ ಸರ್ ಮಾಡ್ತೀವಿ ಬಿಡಿ. ಸರಿ, ನಾವಿನ್ನು ಹೊರಡ್ತೀವಿ. ಟೇಮ್ ಆಯಿತು. ಮನೆಗೆ ಹೋಗ್ಬೇಕು ನಾವು. ನಿಮ್ಮ ಮಗಳಿಗೆಲ್ಲ ಒಪ್ಪಿಸ್ಬಿಟ್ಟು ನಮ್ಮ ಮನೆ ದೇವಸ್ಥಾನದ ಪಕ್ಕನೇ ಐತೆ. ಪೊದ್ದು ಅಂತ ಹೇಳಿ ಎಲ್ಲರೂ ಕರ್ಕೊಂಬಂದು ಮಂತಕ್ಕೆ ಬಿಟ್ಬಿಟ್ಟು ಹೋಯ್ತಾರೆ. ಕೊಡಿಸ್ರಿ, ನಾನು ನೋಡ್ಕೊತೀನಿ. ಸರಿ ಕಣ್ರಮ್ಮ, ಆಯ್ತು. ಅಲ್ಲ ಉಣ್ಕೊಂಡೇನ ಹೋಗಿ ಟೇಮ್ ಆಗೈತಲ್ಲ, ಉಣ್ಕೊಬಿಟ್ಟು ಹೋಗಿ. ಬೇಡ ಇನ್ನೊಂದ್ಕಿಂತ ಬರ್ತೀವಿ. ಅವಾಗ ಎಲ್ಲ ತಿನ್ಕೊಂಡು ಹೋಯ್ತೀವಿ. ನಾವು ಬಂದಿದ್ದು ಕೆಲಸ ಮುಗೀತು, ನಾವಿನ್ನು ಬರ್ತೀವಿ. ಸರಿ, ಒಳ್ಳೇದಾಗಲಿ.